ಪ್ರಿಯ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಸುಮಾ ಪಾಟೀಲ್. ವೀರ ಕನ್ನಡಿಗರ ಸೇನಾ ಮತ್ತು ಕರ್ನಾಟಕ ರಾಜ್ಯ ಹಸಿರು ಸೇನಾ ಸಂಸ್ಥೆಯು ಜೇವರ್ಗಿ ತಾಲೂಕಿನ ಗವಾರ್ ಗ್ರಾಮ ಪಂಚಾಯತಿ ಹಗರಣದ ಬಗ್ಗೆ ಪತ್ರಿಕೆಯಲ್ಲಿ ಮಾತನಾಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಗವಾರ್ ಗ್ರಾಮ ಪಂಚಾಯತಿಯಲ್ಲಿ ಕಾಮಗಾರಿಕೆ ಮಾಡದೆ ಮತ್ತು ಮೋಟಾರ್ಗಳನ್ನು ದುರಸ್ತಿ ಮಾಡದೆ ನೆಪ ಮಾತಿಗೆ ಟೆಂಡರ್ ಕರೆದು ಕಾಮಗಾರಿಕೆ ಮಾಡದೆ ಹಣ ಲೂಟಿ ಮಾಡಿದ್ದಾರೆ ಹಾಗೂ ಅಂಗವಿಕಲರಿಗೆ ಇಟ್ಟಿರುವ ಮೀಸಲು ಅನುದಾನ ದುರುಪಯೋಗ ಮಾಡಿದ್ದಾರೆ. ಸುಮಾರು 18 ರಿಂದ 20 ಲಕ್ಷ ರೂಪಾಯಿ ಲೂಟಿ ಮಾಡಿದ್ದು ಹಾಗೂ ವಿದ್ಯುತ್ ಬಿಲ್ ಕಟ್ಟುತ್ತೇವೆ ಎಂದು ಚೆಕ್ ನೀಡಿ ಆ ಚೆಕ್ ಬೌನ್ಸ್ ಆಗಿದೆ ಎಂದು ಪತ್ರಿಕೆ ಮಾಧ್ಯಮದಲ್ಲಿ ಬಂದಿದೆ. ಆದರೆ ಇದು ಸುಳ್ಳು ಎಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರು ಸಂಪೂರ್ಣವಾಗಿ ಪಂಚಾಯತಿ ಲೂಟಿ ಮಾಡಿದ್ದಾರೆ ಎಂದು ಆರೋಪ ಮಾಡುತ್ತಿದ್ದಾರೆ ಎಂದು ವೀರ ಕನ್ನಡಿಗರ ಸೇನಾ ಜಿಲ್ಲಾಧ್ಯಕ್ಷರು ಅಮೃತರಾವ್ ಪಾಟೀಲ್ ಮಾಧ್ಯಮದ ಮೂಲಕ ಆರೋಪ ಮಾಡಿಕೊಂಡಿದ್ದಾರೆ. ವರದಿಗಾರರು ಚಂದ್ರಶೇಖರ್ ಚಿತ್ತಾಪುರ್. ವೀರ ಕನ್ನಡಿಗರ ಸೇನೆ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಂಟಿಯಾಗಿ ಇವತ್ತು ಪತ್ರಿಕಾ ಗೋಷ್ಠಿಯನ್ನು ಮಾಡಿದ್ದೀವಿ. ಪತ್ರಿಕೆ ಗೋಷ್ಠಿ ಮಾಡತಕ್ಕಂಥ ಪತ್ರಿಕಾ ವರದಿ ನೀಡತಕ್ಕಂಥ ಉದ್ದೇಶವೇನೆಂದರೆ, ಸುಮಾರು ಕೆಲವು ತಿಂಗಳ ಹಿಂದೆ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಗವಾರ ಗ್ರಾಮ ಪಂಚಾಯತ್ನಲ್ಲಿ ಇವತ್ತು ಏನದ ನೆಪ ಮಾತ್ರಕ್ಕೆ ಎಕ್ಸಲೆಂಟ್ ಪ್ಲ್ಯಾನ್ ಅಂದರೆ ಒಂದು ಯೋಜನಾ ವರದಿ ಪಟ್ಟಿ ಮಾಡಿ ಅಲ್ಲಿನ ಕಾಮಗಾರಿಗಳು ಮಾಡದೆ, ಕೆಲವು ಮೋಟ್ರ್ಗಳನ್ನು ದುರಸ್ತಿ ಮಾಡದೆ, ಅಂಗವೈಕಲ್ಯರಿಗೆ ಇಟ್ಟಂಥ ಹಣವನ್ನು ಲೂಟಿ ಅಂದ್ರೆ ಸುಮಾರು ಲಕ್ಷಾಂತರ ರೂಪಾಯಿ, ಸುಮಾರು 18 ರಿಂದ 20-25 ಲಕ್ಷ ರೂಪಾಯಿ ಏನದ ಗುಳುಮ್ ಮಾಡ್ತಕ್ಕಂಥ ಲೂಟಿ ಮಾಡ್ತಕ್ಕಂಥ ಕೆಲಸಕ್ಕೆ ಅಲ್ಲಿನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅಂದರೆ PDO ಮತ್ತು ಅಧ್ಯಕ್ಷರು ಕೆಲವು ಸದಸ್ಯರು ಕೂಡಿಕೊಂಡು ಈ ರೀತಿ ಏನದ ಹಣವನ್ನು ಲೂಟಿ ಮಾಡಿ ಪಂಚಾಯತಿಯನ್ನು ಬೀದಿಗೆ ತರ್ತಕ್ಕಂಥ ಕೆಲಸಕ್ಕೆ ಅಲ್ಲಿನ PDO ಮತ್ತು ಅಧ್ಯಕ್ಷರು ಇಳಿದಿದ್ದಾರೆ. ಈಗಾಗಲೇ ನಮ್ಮ KBಗೆ ಏನದ ಇವತ್ತು ಲೈಟ್ ಬಿಲ್ಲನ್ನು ಕಟ್ತೀವಿ ಅಂತೇಳಿ ಯೋಜನಾ ವರದಿಯಲ್ಲಿ ಏನದ 3 ಲಕ್ಷ ರೂಪಾಯಿ ಇಟ್ಟು ಇವತ್ತು ಅಲ್ಲಿನ ಹಣವನ್ನು ಇಲ್ಲದೆ ಚೆಕ್ ಬೌನ್ಸ್ ಆಗಿ ಕೂಡ ಪತ್ರಿಕೆಯಲ್ಲಿ ಬಂದಿದೆ. ಇವತ್ತು ಚೆಕ್ ಬೌನ್ಸ್ ಆಗಿದೆ, ಹಣವನ್ನೇ ಇಲ್ಲ, ಹಣವನ್ನು ಲೂಟಿ ಮಾಡ್ತಕ್ಕಂಥ ಕೆಲಸ ಕೂಡ ಕಣ್ಣೆದುರಿಗೆ ಕಾಣ್ತಕ್ಕಂಥದ್ದು. ಇಂಥ ನೀಚಗಳನ್ನು ಅಧಿಕಾರವನ್ನು ದುರುಪಯೋಗ ಕಳಿಸ್ತಕ್ಕಂಥದ್ದು PDO ಮತ್ತು ಅಧ್ಯಕ್ಷರಲ್ಲಿ ಇದ್ದಾರೆ. ಹಾಗಾಗಿ ದಯಮಾಡಿ ಇದರ ಬಗ್ಗೆ ನಾವು ಮಾನ್ಯ ಉಸ್ತುವಾರಿ ಸಚಿವರಿಗೆ, ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಪ್ರಾದೇಶಿಕ ಆಯುಕ್ತರು ಕೂಡ ಸುಮಾರು ಮನವಿಗಳನ್ನು ಕೊಟ್ಟು ಇವತ್ತು ಮನವಿ ಪತ್ರವನ್ನು ಕೂಡ ಅದನ್ನು ಲಗ್ತಿಸಿದ್ವಿ ವರದಿಗೆ. ಹಾಗಾಗಿ ನಾನು ಮಾಧ್ಯಮದ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀನಿ, ದಯಮಾಡಿ ಅಧಿಕಾರಿಗಳೇ, ನೀವು ಏನಾದರೂ ಒಂದು ವಾರದೊಳಗೆ ಇದರ ತನಿಖೆಯನ್ನು ಕೈಗೊಂಡದ್ದೇ ಹೋದಲ್ಲಿ ಬರ್ತಕ್ಕಂಥ ದಿನಗಳು ನಾವು ಈಗ 17ನೇ ತಾರೀಕು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಉನ್ನತ ಮಟ್ಟದ ತನಿಖೆ ಆಗಬೇಕು, ತಪ್ಪಿಸ್ತರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಆಗಬೇಕು, ತಕ್ಷಣವೇ PDO ಮತ್ತು ಅಧ್ಯಕ್ಷರ ಸೇವೆಯಿಂದ ಸದಸ್ಯರನ್ನು ಅಮಾನತುಗೊಳಿಸಬೇಕಂತೇಳಿ ಆಗ್ರಹಿಸ್ತಾ ಇದ್ದೀವಿ. ಅದೇ ರೀತಿ 23ನೇ ತಾರೀಕು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ಪಂಚಾಯತ್ ಇಲ್ಲಿ ಧರಣಿ ಸತ್ಯಾಗ್ರಹನ ಹೂಡ್ತಕ್ಕಂಥ ಕೆಲಸಕ್ಕೆ ನಾವು ಇಳಿಬೇಕಾಗುತ್ತದೆ. ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀವಿ, ಮನವಿಯನ್ನು ಮಾಡ್ಕೋತಾ ಇದ್ದೀವಿ. ಇದರ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು, ಸೇವೆಯನ್ನು ಅಮಾನತುಗೊಳಿಸಬೇಕು, ಸದಸ್ಯರನ್ನು ರದ್ದುಪಡಿಸಬೇಕಂತ ಆಗ್ರಹಿಸ್ತಾ ಇದ್ದೀವಿ. ಪತ್ರಿಕೆ ಪ್ರಕಟಣೆ ಕರೆಯುವ ಒಂದು ಉದ್ದೇಶವೇನೆಂದರೆ, ಗವಾರ್ ಗ್ರಾಮ ಪಂಚಾಯತಿಯಲ್ಲಿ 15ನೇ ಹಣಕಾಸಿನಲ್ಲಿ ವಿಪರೀತವಾದಂಥ ಭ್ರಷ್ಟಾಚಾರವಾಗಿದೆ. ಒಂದು 54 ಲಕ್ಷ ಮತ್ತು ಮೊನ್ನೆ ಹೋದ ತಿಂಗಳಲ್ಲಿ 8/8/2024 ಇದು 18,22,000 ರೂಪಾಯಿಯನ್ನು ಅವ್ಯವಹಾರವನ್ನು ಆಗಿ PDO ಮತ್ತು ಅಧ್ಯಕ್ಷರನ್ನು ಬಳಸಿಕೊಂಡಿದ್ದಾರೆ. ಇನ್ನೂ ಒಂದು ಏನು ಹೇಳಬೇಕಂದ್ರೆ, ವಿಶೇಷವಾಗಿ ವಿಕಲಚೇತನರಿಗೆ ಕಲ್ಯಾಣಕ್ಕಾಗಿ ಇಟ್ಟಂಥ ಅನುದಾನ ಸಹ 3.5 ಲಕ್ಷ ರೂಪಾಯಿಯನ್ನು ಬಳಸಿಕೊಂಡಿದ್ದಾರೆ. ಅದು ಅಂಗವಿಕಲರ ಹಣವನ್ನು ಏಕೆ ಬಳಸ್ಕೊಂಡ್ರೆ ಅಂತ ಕೇಳಿದರೆ ಮಾತ್ರ ನಾವು ಆ ಕೆಲಸ ಮಾಡೀವಿ, ಈ ಕೆಲಸ ಮಾಡೀವಿ ಅಂತೇಳಿ ಉಡಾಫೆ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಜಿಲ್ಲಾ ಪಂಚಾಯತ್ COರಿಗೂ ಸಹ ಈಗ 15 ದಿವಸದಿಂದ ನಾವು ಲೆಟರ್ ಕೊಟ್ಟರೂ ಸಹ ಯಾವುದೇ ಕ್ರಮ ತಗೊಂಡಿಲ್ಲ. ಮುಂದಿನ ದಿನಗಳಲ್ಲಿ 17ನೇ ತಾರೀಕು ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಸಚಿವ ಸಂಪುಟ ಇದೆ. ವೀರ ಕನ್ನಡಿಗರ ಸೇನೆ ಮತ್ತು ರೈತ ಸಂಘದ ಎರಡು ಜಂಟಿಯಾಗಿ ಅವತ್ತಿನ ದಿವಸ ಒಂದು ದೊಡ್ಡ ಪ್ರತಿಭಟನೆ ಇಟ್ಕೋಬೇಕಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಏನಾದರೂ ಅನಾಹುತಗಳಿಗೆ ಕಾರಣರಾದರೆ ಅದು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ COರೇ ನೇರ ಹೊಣೆ ಅಂತೇಳಿ ನಾನು ಹೇಳ್ತೇನೆ. ನಿಮ್ಮ ಹೆಸರು? ಡಾಕ್ಟರ್ ಮಲ್ಲಿಕಾರ್ಜುನ್.